ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಲಾಸ್ಟ್ ಮಿನಿ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೆ ನಾನು ಮೈಸೂರಲ್ಲಿದ್ದೀನಿ, ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತು ತುಂಬ ದಿನದಿಂದ ಬಕೆಟ್ ಲಿಸ್ಟಲ್ಲಿದ್ದಿದೆ ಈ ಸ್ನೋ ಪಾರ್ಕು ಹೋಗಬೇಕು ಅಂತ, ಹೋಗೋಕ್ಕಾಗಿರಲಿಲ್ಲ. ಅದರಲ್ಲೂ ನಾನು ನಾದಿನಿ ಹೋಗಲೇಬೇಕು ಅಂತ ಅಂದ್ಕೊಂಡು ತುಂಬ ದಿನದಿಂದ ವೆಯ್ಟ್ ಮಾಡ್ಕೊಂಡಿದ್ದು. ಸೊ ಫೈನಲಿ ಅವ್ರ ಆ್ಯನಿವರ್ಸರಿ ದಿನ ಫುಲ್ಫಿಲ್ ಆಗ್ತಾ ಇದೆ ಇದು. ಸೊ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಟಿಕೆಟ್ ಕೌಂಟರಲ್ಲಿ ಚಿಲ್ಡ್ರನ್ಸ್ ಯಾರಾದರೂ ಇತ್ತು ಅಂತಂದರೆ ಫಸ್ಟ್ ಅವ್ರ ಹೈಟ್ ಚೆಕ್ ಮಾಡ್ತಾರೆ. 2.5 ಅಡಿಯಿಂದ ಮೇಲೆಗಡೆ ಇತ್ತು ಅಂತಂದರೆ ಮಾತ್ರ ಟಿಕೆಟ್ಸ್ ತೊಗೊಳ್ಳೋದು, ಇಲ್ಲ ಅಂತಂದರೆ ಫ್ರೀ ಇರುತ್ತೆ ಅವರಿಗೆ. ಸೊ ನನ್ನ ಮಗಳಿಗೆ ಇಲ್ಲಿ ಫ್ರೀ ಆಯಿತು. ನನ್ನ ಮಗಳಿಗೆ ಮತ್ತು ನನ್ನ ಚಿಕ್ಕಳಿಯನಿಗೆ ತೊಗೊಳ್ಳಿಲ್ಲ ಇಲ್ಲಿ ಅಮೌಂಟು. ನಿನ್ನ ಮಾಮೂಲಿ ಅಡಲ್ಟ್ಸ್ಗೆಲ್ಲ ಆ್ಯಕ್ಚುಲಿ ನಾವು ಫೋನ್ ಮಾಡಿ ಕೇಳಿದಾಗ ಹೇಳಿದ್ದು 500 ಪ್ರೈಸು, ಬಟ್ ಅಲ್ಲಿ ಹೋದ್ಮೇಲೆ 600 ತಗೋತಾರೆ. ಪ್ಲಸ್ 100 ರೂಪೀಸ್ ಎಕ್ಸ್ಟ್ರಾ ಕಾಸ್ಟು ಸಾಕ್ಸ್ ನಾವೇ ತೊಗೋಬೇಕು. ಇನ್ನು ಜಾಕೆಟ್ಸ್ ಮತ್ತು ಗಮ್ ಬೂಟ್ಸ್ ಮತ್ತು ಗ್ಲೌಸ್ ಎಲ್ಲ ಕೊಡ್ತಾರೆ, ಅದು ಅವ್ರ ಕಡೆನೇ ಪ್ರೊವೈಡ್ ಆಗುತ್ತೆ. ಸೊ ಅದೇ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹೋಗ್ತಿದ್ದಂಗೆ ಫಸ್ಟು ಪ್ರಿಕಾಷನ್ಸ್ ಎಲ್ಲ ಕೊಡ್ತಾರೆ, ಏನೇನು ಮಾಡಬೇಕು ಒಳಗಡೆ ಅಂದರೆ ಐಸ್ನೆಲ್ಲ ಇವಾಗ ಆಟ ಆಡ್ತೀವಿ ಇದೆ ಅಂದ ತಕ್ಷಣ. ಸೊ ಆ ರೀತಿ ಎಲ್ಲ ಇರಬಾರ್ದು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ಪ್ರಿಕಾಷನ್ಸ್ ಎಲ್ಲ ಕೊಟ್ಟು ಒಂದು 5 ಮಿನಿಟ್ಸ್ ಆಮೇಲೆ ಒಳಗಡೆ ಬಿಡ್ತಾರೆ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಈ ಸ್ನೋ ಪಾರ್ಕ್ ಒಳಗಡೆ ಇದ್ವಿ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೀರಿಯಸ್ಲಿ ನಮಗೆ ಹೊರಗಿನ ಪ್ರಪಂಚನೇ ಮರ್ತೋಗುತ್ತೆ, ಅಷ್ಟು ಸೂಪರಾಗಿತ್ತು. ಸೊ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ, ಜೊತೆಗೆ ಇಲ್ಲಿ ಆಟ ಆಡೋದಕ್ಕೆ ನಮಗೆ ಅಂತ ಅಂದ್ಬಿಟ್ಟು ದೊಡ್ಡವ್ರಿಗೆ ಆಟ ಆಡೋದಕ್ಕೂ ಕೂಡ ಪ್ರಾಪರ್ಟೀಸ್ ಇರುತ್ತೆ, ಚಿಕ್ಕ ಮಕ್ಳಿಗೆ ಆಟ ಆಡೋದಕ್ಕೂ ಪ್ರಾಪರ್ಟೀಸ್ ಇರುತ್ತೆ. ಇಬ್ಬರು ಈಕ್ವಲಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಒಳಗಡೆ ಚಿಕ್ಕದಾಗಿ ಕೆಫೆ ಥರ ಇಟ್ಟಿದ್ರು, ಸ್ನ್ಯಾಕ್ಸ್ ಸಿಗ್ತಿತ್ತು ಅಲ್ಲಿ, ಬಿಸಿ ಬಿಸಿ ಕಾಫಿ, ಟೀ, ಮ್ಯಾಗಿ, ಐಸ್ ಕ್ರೀಮ್ಸ್ ಎಲ್ಲ ಸಿಗ್ತಾಯಿತ್ತು. ನಮ್ಮ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ಪ್ಲೇಸು. ಯಾಕಂತಂದರೆ ಸ್ನೋ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಸೊ ಸಿಕ್ಕಾಬಡೆ ಚೆನ್ನಾಗಿತ್ತು. ಬಟ್ ನಾನೇನು ಇಲ್ಲಿ ಸಜೆಸ್ಟ್ ಮಾಡ್ತೀನಿ ಅಂದರೆ ಹೋಗೋಕ್ಕೂ ಮೊದಲು ಟಿಕೆಟ್ಸ್ ಕನ್ಫರ್ಮ್ ಮಾಡ್ಕೊಳ್ಳಿ, ಟೈಮಿಂಗ್ಸ್ ಕನ್ಫರ್ಮ್ ಮಾಡ್ಕೊಳ್ಳಿ. ವೀಕ್ ಡೇಸಲ್ಲಿ ಬೇರೆ ಟಿಕೆಟ್ಸ್ ಇರುತ್ತೆ, ವೀಕೆಂಡ್ಸಲ್ಲಿ ಬೇರೆ ಟಿಕೆಟ್ಸ್ ಇರುತ್ತೆ. ಆ್ಯಂಡ್ ನಾವು ಆದಷ್ಟು ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಫುಲ್ ಬಾಡಿ ಕವರ್ ಆಗೋ ಥರ ಕ್ಲಾತ್ ಹಾಕಬೇಕು. ನಾನು ನನ್ನ ಮಗಳಿಗೆ ಶಾರ್ಟ್ಸ್ ಹಾಕ್ಬಿಟ್ಟಿದ್ದೆ ಮರೆತುಬಿಟ್ಟು. ಅವಳು ಒಂದು ಅರ್ಧ ಗಂಟೆ ಆಟ ಆಡಿದ್ಲು, ಆಮೇಲೆ ಅವಳಿಗೆ ಟಾಲರೇಟ್ ಮಾಡೋಕ್ಕಾಗಿಲ್ಲ. ಒಳಗಡೆ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಒಂದು 1/2 ಅವರ್ ಫುಲ್ ನಾವು ಕಂಪ್ಲೀಟಾಗಿ ಆಟ ಆಡ್ಬೋದು, ಅಲ್ಲಿರೋ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡಿರ್ಬೋದು. ಅದಾದಮೇಲೆ ಫೋಟೋಸ್ ಕೂಡ ತೊಗೋಬೋದು. ಫೋಟೋಸ್ಗೂ ಕೂಡ ಫೋಟೋ ಬೂತ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಡು ಬರ್ಬೋದು, ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಸೊ ಲಿಟ್ರಲಿ ನಂಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಸ್ನೋ ಪಾರ್ಕ್ ಎಲ್ಲ ಹೋಗಿ, ತುಂಬ 4-5 ಇಯರ್ಸ್ ಹಿಂದೆ ಹೋಗಿದ್ದಿದ್ದು ನಾನು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದಿರೋದು ಇದು ಲೊಕೇಟ್ ಆಗಿರೋದು ಬಂದು GRS ಫ್ಯಾಂಟಸಿ ಪಾರ್ಕ್ ಪಕ್ಕದಲ್ಲಿನೇ. ತುಂಬ ಚೆನ್ನಾಗಿತ್ತು. ಇದು ಮೇಲ್ಗಡೆಯಿಂದ ನೋಡಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಸ್ಕೈ ಬ್ರಿಡ್ಜು, ಸ್ಕೈ ವಾಕು, ಮತ್ತು ನಾವು ಆಟ ಆಡೋಕ್ಕೆ ಜಾರ ಬಂಡಿ, ಮಕ್ಕಳು ಆಟ ಆಡೋದಕ್ಕೆ ಅವ್ರದ್ದು ಸಪ್ರೇಟ್ ಪಾರ್ಕ್ ಎಸೆನ್ಷಿಯಲ್ಸು ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು, ನಮ್ದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಇದ್ರ ಕಂಪ್ಲೀಟ್ ವಿಡಿಯೋ ವ್ಲಾಗಲ್ಲಿ ಅಪ್ಲೋಡ್ ಆಗಿದೆ.